ಗೈಸ್ ಫೈನಲಿ ಆರ್ ಕಾರ್ ಇಸ್ ಹಿಯರ್. ಅಂತೂ ಇಂತೂ ಸತ್ಯಕ್ಕೆ ಜಯ ಗೈಸ್. ಯಾವತ್ತಿದ್ರು 8,000 ಸಮಥಿಂಗ್ ಏನೋ ಬಂದಿದೆ. ನನ್ ತಪ್ಪಾಗಿರೋ ನಾನು ನನ್ನ ಕೈಯಿಂದ ಹಾಕ್ತಾ ಇದ್ದೆ, ಬಟ್ ನನ್ ತಪ್ಪಾಗಿಲ್ಲ. ಸೊ ಹಾಗಾಗಿ ನನ್ನ ಕೈಯಿಂದ ನಾನು ಹಾಕಲ್ಲ. ಶಾಪ್ ಹತ್ರ ಬಂದಿದೀವಿ, ಏನು ಅಂತ ಏನು ಮಾತಾಡ್ಬೇಕು. ಅವನು ಒಂದು ನಮ್ ಗಾಡಿ ಗುದ್ದಿರೋದು, ನಾವು ಕಂಪ್ಲೇಂಟ್ ಕೊಡ್ಬೇಕಲ್ಲ. ಅವ್ನು ಹೋಗಿ ಏನಂತ ಕಂಪ್ಲೇಂಟ್ ಕೊಡ್ತಾನೆ. ಎಲ್ಲಿಂದ ಹತ್ಕೊಂಡ್ ಬಂದಿದ್ವೋ ಮೊನ್ನೆ, ಇವತ್ತು ಅಲ್ಲಿಂದಾನೆ ಖುಷಿಯಾಗಿ ಬಂದಿದೀವಿ. ಹಂಗೆ ಮತ್ತೆ ಭರತ್ ಮೇಲೆ ಇಬ್ರು ಮೇಲೂ FIR ಫೈಲ್ ಮಾಡಿದ್ದಾರೆ. ಎಲ್ರಿಗೂ ಬಿಗ್ ಥ್ಯಾಂಕ್ ಯು. ಬಾಯ್ ಬಾಯ್ ಗೈಸ್. ನೀನೆ ರಾಮ ನೀನೆ ಶ್ಯಾಮ. ಹಲೋ ನಮಸ್ಕಾರ, ನಾನು ನಿಮ್ಮ ಅನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಅಂತೂ ಶೂಟ್ ಎಲ್ಲ ಮುಗಿಸ್ಕೊಂಬಂದು ಸಖತ್ ಟಯರ್ಡ್ ಆಗಿತ್ತು. ಅಂದ್ರೆ ನಿಮಗೆ ಗೊತ್ತು, ನಾನು ಗಾಡಿಲೆಲ್ಲ ನಿದ್ದೆ ಮಾಡ್ತಾ ಇದ್ದೆ, ಅಷ್ಟು ಇದಿಲ್ದಿರೋಂಗೆ. ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ, ಅಮ್ಮ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ. ನಾನು ಬೆಳಗ್ಗೆನೆ ಡಿಸ್ಚಾರ್ಜ್ ಮಾಡ್ಬಿಡಿ, ಅವ್ರಿಗೆ ಅಲ್ಲಿ ಕಂಫರ್ಟಬಲ್ ಇಲ್ಲ ಅಂತೆಲ್ಲ ಹೇಳ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡಿ ಬಂದಿದ್ದೆ. ಅಂಡ್ ಫೈಲ್ ಒಂದು ಇನ್ನೂ ಲೇಟ್ ಮಾಡಿದ್ರಂತೆ ಕೊಡೋದು. ಸೊ ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತಿದ್ನಲ್ಲ, ಇನ್ನೂ ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದಿತ್ತು. ಹಾಸ್ಪಿಟಲ್ ಮನೆ ಹತ್ರ ಇತ್ತಲ್ಲ ಅಂತ ಹೇಳ್ಬಿಟ್ಟು ಹೋದ್ವಿ. ಯೂಶಲಿ ಅಲ್ಲೇ ಹೋಗ್ತಿದ್ವಿ. ನನ್ನ ಪ್ರಕಾರ ಇನ್ಮೇಲೆ ಅಲ್ಲಿ ಹೋಗಲ್ಲ ನಾವು. ಬಿಕಾಸ್ ಎಷ್ಟೋ ವಿಷಯದಲ್ಲಿ ತುಂಬಾ ಸರ್ವಿಸಸ್ ಎಲ್ಲ ಕರೆಕ್ಟಾಗಿ ಆಗಲಿಲ್ಲ. ಅಂಡ್ ಅಮ್ಮಂಗೂ ತುಂಬಾ ಕೈ ನೋವು ಮಾಡ್ಬಿಟ್ಟಿದಾರಂತೆ ಡ್ರಿಪ್ಸ್ ಎಲ್ಲ ಹಾಕ್ಬೇಕಾದ್ರೆ. ಅಮ್ಮ ಹೆಂಗಿದ್ರಮ್ಮ ಇವಾಗ ನೀವು? ನಮ್ಮ ಆಡಿಯನ್ಸ್ ಕೇಳ್ರಿ. ಇನ್ನೂ ಅಷ್ಟು ಹುಷಾರಾಗಿಲ್ಲ ಅಲ್ವಾ? ತುಂಬ ಜನ ಗೆಟ್ ವೆಲ್ ಸೂನ್ ಅಂತೆಲ್ಲ ಹೇಳಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ದ್ಯಾಟ್. ಆ್ಯಂಡ್ ಇವಾಗ ತಿಂಡಿ ಎಲ್ಲ ಆಗಿ ಆರಾಮಾಗಿ ಮಾತಾಡ್ಕೊಂಡು ಕೂತಿದ್ದಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಇವತ್ತು ನಾನು ಶಾಪ್ ನೋಡ್ಕೊಳಕ್ಕೆ ಹೋಗ್ತಿದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಕಾರ್ದು ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಹಂಗೆ ಹಿಂಗೆ ಅದು ಇದು ಅಂತೆಲ್ಲ ಮಾತಾಡಿದ್ರಲ್ಲ. ಸೊ ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ರು ಹತ್ರ 8,000 ಸಮಥಿಂಗ್ ಏನೋ ಬಂದಿದೆ. ನನ್ನ ತಪ್ಪಾಗಿರೋ ನಾನು ನನ್ನ ಕೈಯಿಂದ ಹಾಕ್ತಾ ಇದ್ದೆ, ಬಟ್ ನನ್ನ ತಪ್ಪಾಗಿಲ್ಲ. ಸೊ ಹಾಗಾಗಿ ನನ್ನ ಕೈಯಿಂದ ನಾನು ಹಾಕಲ್ಲ. ಸೊ ಅದಕ್ಕೆ ಇವತ್ತು ನಾನು, ಅಪ್ಪ, ಅಣ್ಣನೂ ಬಂದಿದ್ದಾನೆ ಮನೆಗೆ. ಸೊ ಅಮ್ಮ ಹಂಗೆ ಹುಷಾರಿರ್ಲಿಲ್ವಲ್ಲ, ಸೊ ಇಲ್ಲಿ ನೋಡ್ಕೊಂಡು ಮೇಂಟೈನ್ ಮಾಡೋಕ್ಕೂ ಯಾರು ಇರಲಿಲ್ಲಲ್ಲ. ಸೊ ಹಾಗಾಗಿ ಅಣ್ಣ ಮಾಡ್ಕೊಂಡವನು, ಪಾಪ ಅವನು ಬೇಗ ಇದ್ದಿದ್ದ ಅನ್ಸುತ್ತೆ. ಆ್ಯಂಡ್ ಯಶು ಪಾಪ ಕಿಚನಲ್ಲಿ ಏನೇನೋ ಮಾಡ್ತಾ ಇದ್ದಾಳೆ ಅಡುಗೆ. ಸೊ ಅವ್ರಿಗೆ ಬಂದಿದ್ದಾರೆ. ಇವಾಗ ಅವ್ರನ್ನೂ ಕರ್ಕೊಂಡು ಹೋಗಿ ಅದು ಕಾರ್ದು ಏನು ಅಂತ ಮಾತಾಡೋಣ ಅಂತ. ಇಷ್ಟು ದಿನದಿಂದ ನನಗೂ ಕರೆಕ್ಟಾಗಿ ಟೈಮ್ ಸಿಕ್ಕಿರಲಿಲ್ಲ. ಆ್ಯಂಡ್ ನಾವು ಮೊದಲೇ ನನಗೆ ಬೈದು ಮಾಡಿ ಕಿರ್ಚಾಡಿ ಅದು ಬರಲ್ಲ ಬೇರೆಯವ್ರ ಮೇಲೆ. ಸೊ ಹಾಗಾಗಿ ಅದರಲ್ಲೂ ದೊಡ್ಡವ್ರ ಮೇಲೆ ನಾವು ಮಾತಾಡಿದ್ರೆ ಸರಿ ಇರಲ್ಲ. ಹಾಗಾಗಿ ದೊಡ್ಡವ್ರಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದೀವಿ. ಅದಕ್ಕೆ ಅಂತ ಇಷ್ಟು ದಿನ ಹೋಗೋಕ್ಕಾಗಲಿಲ್ಲ, ನಂದೇನೋ ಕೆಲಸಗಳಿತ್ತು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ಬೇಕು. ಆ್ಯಂಡ್ ಭರತ್ ಕೂಡ ನೆನ್ನೆ ನಮ್ಮ ಮನೇಲೆ ಉಳ್ಕೊಂಡಿದ್ರು. ಆ್ಯಂಡ್ ಫೈನಲಿ ಗೈಸ್, ನಮ್ಗೆ ಇವತ್ತು ಮನೆ ಕೆಲಸದವರು ಬಂದಿದ್ರು. ಸೊ ಅವ್ರದ್ದೆಲ್ಲ ಓಕೆ ಆಯ್ತು. ನೆಲ ಒರೆಸಿ ಪಾತ್ರೆ ತೊಳೆಯೋದಕ್ಕೆ ಅಂತ ಹೇಳ್ಬಿಟ್ಟು ಎರಡಕ್ಕೂ ಒಪ್ಸಿದ್ದೀನಿ. ಸೊ ಐಮ್ ವೆರಿ ಹ್ಯಾಪಿ ಅಬೌಟ್ ದಟ್. ಇವಾಗ ಯಾರು ಮನೆ ಕೆಲಸಕ್ಕೆ ಅಂತ ಜಾಸ್ತಿ ಕೈ ಹಾಕಂಗಿರಲ್ಲ. ಬರೀ ಅಡುಗೆ ಊಟದ್ದು ಒಂದು ಸಾರ್ಟ್ ಮಾಡ್ಕೊಂಡ್ರೆ ಆಯಿತು. ಐಮ್ ವೆರಿ ಹ್ಯಾಪಿ ಅಬೌಟ್ ದಟ್ ಒನ್ ಥಿಂಗ್. ಯಾ ಎಲ್ಲ ಮೇ ಬಿ ಎಲ್ಲ ಆಗೋದಕ್ಕೆ ಒಳ್ಳೇದಾಗೋದು. ಅಮ್ಮಂಗೂ ಹೇಳ್ತಾ ಇದ್ದೆ ತುಂಬ, ಸ್ಟ್ರೆಸ್ ತೊಗೋಬೇಡ್ರಿ, ಅದು ಮಾಡಿಬಿಡ್ರಿ, ಇದು ಮಾಡಿಬಿಡ್ರಿ ಅಂತ. ನನ್ನ ಮಾತು ಕೇಳ್ತಾ ಇರಲಿಲ್ಲ. ಮೆಟ್ರೋಲ್ ಹೋಗಿದ್ರೆ ಮೆಟ್ರೋಲ್ ಹೋಗ್ತಾ ಇರಲಿಲ್ಲ, ಬಸ್ಸಲ್ಲಿ ಟ್ರಾವೆಲ್ ಮಾಡೋರು. ಸೊ ಒಂದೊಂದ್ಸಲ ಅಮ್ಮ ಅದಕ್ಕೆ ಹೇಳ್ತಿದ್ರು, ನನ್ನ ಮಾತು ಕೇಳ್ತಿರ್ಲಿಲ್ಲ ನೋಡ್ರಿ ಅಂತ. ಅದೇ ಒಂದೊಂದ್ಸಲ ಆಗೋದು ಒಳ್ಳೇದಕ್ಕೆ. ಅದು ತಿಳ್ಕೊಬೇಕಿತ್ತು ನಾವು, ಈ ವೇಳೆ ತಿಳ್ಕೊಬೇಕಿತ್ತು ಅದಕ್ಕೆ ಹಿಂಗಾಗಿದೆ ಅಂತ ಅಮ್ಮನು ಅಂತ ಇದ್ರು. ಸೊ ಎನಿವೇಸ್, ಅಮ್ಮ ಇನ್ನೂ ಒಂದು ಸ್ವಲ್ಪ ಹುಷಾರಾಗಬೇಕು. ಸೊ ಹಾಗಾಗಿ ಇನ್ನೊಂದು ಹಾಸ್ಪಿಟಲ್ ಎಲ್ಲರೂ ತೋರಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ನಮಗೆ ಅಲ್ಲಿ ಒಂದಿಂದಲೇ ನಮಗೆ ಟ್ರೀಟ್ಮೆಂಟ್ ಗೊತ್ತಾಗೋಯ್ತು. ಅಂದರೆ ಅಷ್ಟು ಮೆಡಿಸನ್ಸ್ ಕೊಟ್ಟರು, ಮತ್ತು ರಾತ್ರಿನೂ ಅಷ್ಟೇ ಸ್ವಲ್ಪ ಅರೇಂಜ್ಮೆಂಟ್ ಎಲ್ಲ ಸ್ವಲ್ಪ ಅಷ್ಟು ನೀಟಾಗಿ ಮಾಡಿಕೊಡ್ಲಿಲ್ಲ. ಅದೇ ಏನಂತಾರೆ, ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ನನಗೆ. ಸೊ ಆ ಥರ ಒಂದು ಸಿಚುವೇಶನ್ ಆಯ್ತು ನಮಗೆ. ಆವಾಗಲೇ ಅನ್ನಿಸ್ತು, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಚೆನ್ನಾಗಿರೋ ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದಿತ್ತಲ್ಲ ಅಂತ ಹೇಳ್ಬಿಟ್ಟು. ಯಾ ಗೈಸ್, ನೀವು ಆ ಥರ ತಪ್ಪು ಮಾಡಕ್ಕೆ ಹೋಗ್ಬಿಡಿ. ನಿಮ್ಮ ಅಪ್ಪ ಅಮ್ಮಂಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಅಲ್ಲಿ ಹೋಗಿ ಕಾರ್ ಏನಾಗುತ್ತೆ, ಅವ್ರು ಏನಂತಾರೆ ನೋಡೋಣ. ಲೆಟ್ಸ್ ಗೋ. ಫ್ಯಾನ್ಸ್ ಬಂದವ್ರು ಹೇಳ್ತಾರೆ ನನಗೂ, ಆಂಟಿ ನೀವು ಬಸ್ಸಲ್ಲಿ ಓಡಾಡ್ಬೇಡಿ, ಮೆಟ್ರೋದಲ್ಲೇ ಓಡಾಡಿ ಅಂತ ಪಾಪ ಎಲ್ಲ ಹೇಳ್ತಾರೆ. ನಾವ್ ಹೇಳಿದ್ರೆ ಕೇಳಲ್ಲ. ನಮ್ಮಪ್ಪ ಒಂದ್ಸಲ ಫೋನ್ ಕಳ್ಕೊಂಡವ್ರೆ, ನಮ್ಮಮ್ಮ 5,000 ಕಳ್ಕೊಂಡವ್ರು ಬಸ್ಸಲ್ಲಿ. ಅದಷ್ಟು ಹೇಳಿದ್ರು ಕೇಳಲ್ಲ ಅವ್ರಿಗೆ. ಮೆಟ್ರೋ ಇಲ್ಲ ಅವತ್ತಿಗೆ ಈ ಸೈಡ್ ಬರಕ್ಕೆ. ನನ್ನ ಫ್ಯಾನ್ಸ್ ಮನೆ ಹತ್ರ ಕರ್ಕ ಬಂದ್ಬಿಟ್ಟು ಹೋದ್ರು ಗೊತ್ತಾ. ಗವರ್ನಮೆಂಟ್ ಕೂಡ ಮೆಟ್ರೋ ಚಾರ್ಜಸ್ ಎಲ್ಲ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಅದು ಒಂಥರ ಇನ್ನೊಂಥರ ಪ್ರಾಬ್ಲಮ್. ಅದು ತಿಂಗಳಿಗೆ 3,000 ಖರ್ಚು ಬರುತ್ತೆ ಮೆಟ್ರೋಲ್. ಬಟ್ ಆದ್ರೂ ನಾನು ಅಮ್ಮಂಗೆ ಓಡಾಡ್ರಿ, ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಅದೆಲ್ಲ ಯಾವ ಲೆಕ್ಕ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಾತು ಕೇಳ್ತಿರ್ಲಿಲ್ಲ ಅಮ್ಮ. ಗವರ್ನಮೆಂಟು ಎಲೆಕ್ಟ್ರಿಸಿಟಿ ಕೆಲವ್ರಿಗೆ ಒಂದಷ್ಟು ಜನಕ್ಕೆ ಫ್ರೀ ಅಂತ ಮಾಡಿದ್ದಾರೆ. ಸೊ ಅದನ್ನ ಕೂಡ ಮಾಡ್ಕೊಳಕ್ ಟ್ರೈ ಮಾಡಿದ್ವಿ, ಬಟ್ ಅದು ನಮಗೆ ಎಲಿಜಿಬಲ್ ಆಗ್ತಿಲ್ಲ. ಸೊ ಹೆಂಗಪ್ಪ ಅಂತಂದ್ರೆ, ಇರೋರ್ಗೆ ಪೂರಾ ಫ್ರೀ ಸಿಗ್ತದೆ, ಇಲ್ಲರೋರ್ಗೆ ಡಬಲ್ ಕಟ್ಟೋಂಗಾಗಿದೆ. ಸೊ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಜಾಸ್ತಿ ಮಾಡೋದಕ್ಕೆ. ಸೊ ಬೆಂಗಳೂರಲ್ಲಿ ಬದುಕಬೇಕು ಅಂದ್ರೆ ತಿಂಗಳ ಖರ್ಚುಗಳೇನೆ, ಅಂದ್ರೆ ಮನೆ ಖರ್ಚು ಅದು ಇದು ಅಂತಾನೆ 60-70 ಸಾವಿರ ಬರ್ತಿದೆ. ಸೊ ಇದ್ರ ಬದಲು ಅದೊಂದು ಹಳ್ಳಿಗೆ ಹೋಗಿ ಇದ್ಕೊಂಡ್ರೆ ಬೆಟರ್ ಇರುತ್ತೆ ಅಂತ ಅನ್ಸುತ್ತೆ. ಕೆಲಸ ಎಲ್ಲ ಯೋಚನೆ ಮಾಡಿದ್ರೆ, ನಮ್ದು ಶಾಪ್ ಇರ್ಲಿಲ್ಲ ಅಂದ್ರೆ ಪ್ರಾಬ್ಲಿ ಅದೇ ಕೆಲಸ ಮಾಡ್ಬಿಡ್ತಿದ್ದೆ ನಾನು. ಬಟ್ ಶಾಪ್ ಮಾಡ್ಕೊಂಡಿದ್ರೆ ಇಲ್ಲಿ ಇರ್ಲೇಬೇಕಾಗತ್ತೆ. ಸೊ ಅದೊಂದು ಕಷ್ಟ ಅಂತ ಬಂತು. ಗವರ್ನಮೆಂಟ್ ಹ್ಯಾಸ್ ಟು ಥಿಂಕ್ ಅಬೌಟ್ ದಿಸ್ ಅಂತ ಅನಿಸ್ತು ನನಗೆ. ಸೊ ಎಷ್ಟೋ ಸಲ ಏನೋ ಒಂದು ಸ್ಕೀಮ್ ಮಾಡ್ತಾರೆ, ಬಟ್ ಮಿಡಲ್ ಕ್ಲಾಸ್ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ಗನ್ಸುತ್ತೆ.
ಗೈಸ್ ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ನಾನು ಮೊನ್ನೆ ತಗೊಂಡಂತ 3800 ರೂಪೀಸ್ ಲಿಪ್ಸ್ಟಿಕ್ ನೋಡಿದ್ರಲ್ಲ, ಸ್ಕ್ಯಾಮ್ ಆಗಿದ್ ಲಿಪ್ಸ್ಟಿಕ್. ಸೊ ಅದನ್ನ ಹಾಕೊಂಡಿರೋದು ಇವತ್ತು. ಟೆಕ್ಸ್ಚರ್ ಎಲ್ಲ ಚೆನ್ನಾಗಿದೆ. ಒಂದೊಂದ್ಸಲ ಹೆಂಗೆ ಅಂದ್ರೆ ನೀವು ಎಷ್ಟು ದುಡ್ಡು ಕೊಡ್ತೀರೋ ಅಷ್ಟು ವರ್ತ್ ಇರುತ್ತೆ ಒಂದೊಂದು ಪ್ರಾಡಕ್ಟ್ಸ್ಗಳು. ಸೊ ಚಪಾತಿ ಪಲ್ಯ ಎಲ್ಲ ಮಾಡ್ಕೊಟ್ಟಿದ್ದಲ್ಲ, ಸ್ಪೆಷಲ್ ಬೇರೆ ತರ ಪಲ್ಯ ಮಾಡಿರೋದು ಇವತ್ತು. ಅಂಡ್ ಇವತ್ತು ಮೊಟ್ಟೆನೂ ಸಿಕ್ಕಿದೆ ನಮಗೆ. ಇಷ್ಟು ದಿನ ಡಯಟಿಗೆ ಮೊಟ್ಟೆ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ, ಅಂದ್ರೆ ನಾವು ಉಯ್ಕೋತಿದ್ವಿ. ಇವ್ರು ಇವತ್ತು ಅಂದ್ರೆ ದೋಸೆ ಹಂಚ ಮೇಲೆ ದೋಸೆ ತರ ಉಯ್ಕೋತಿದ್ವಿ. ಇವರು ಮೊಟ್ಟೆ ಥರ ಬೇಯಿಸ್ಕೊಟ್ಟಿದ್ದಾರೆ. ಸೊ ಇವಾಗ ನಾನು ಮತ್ತೆ ಭರತ್ ಅದನ್ನು ತಿನ್ನಬೇಕು. ತಿಂದ್ಬಿಟ್ಟು ಅಲ್ಲಿಗೆ ಓಡೋಣ ಕಾರ್ ವಿಷಯ ಏನು ಅಂತ ಕೇಳೋದಕ್ಕೆ. ಗೈಸ್ ಇವಾಗ ನಾನೊಂದಷ್ಟು ಕಮೆಂಟ್ಸ್ ನೋಡಿದೆ, ಗಿವ್ ಅವೇ ಮಾಡಿ ನಿಮ್ಮದು ಬಟ್ಟೆ ಯೂಸ್ ಮಾಡ್ದಲ್ಲಿರೋವಂಥದ್ದೆಲ್ಲ ಅಂತ ಹೇಳಿದ್ರಲ್ಲ. ಸೊ ಮಾರ್ನಿಂಗ್ ನಮ್ಮ ಮನೆ ಕೆಲಸಕ್ಕೆ ಅಂತ ಬಂದಿದ್ರಲ್ಲ. ಸೊ ಒಂದು 20 ಜೊತೆ ಬಟ್ಟೆನೂ ಇತ್ತು, ಚೂಡಿದಾರ್ಗಳು. ನಾನು ಅವೆಲ್ಲ ಹಾಕಲ್ಲ ಇವಾಗ. ಸೊ ಅದನ್ನು ಅವ್ರಿಗೆ ತೊಗೊಂಡೋಗಿ ಅಂತ ಹೇಳ್ಬಿಟ್ಟೆ. ಸೊ ಅಲ್ಲಿಗೆ ಅದು ಆ ಥರ ಸಾರ್ಟ್ ಆಯಿತು. ಇವಾಗ ಕಾರ್ ವಿಷಯಕ್ಕೆ ನಾನು ಮತ್ತೆ ಭರತು ಮತ್ತೆ ಅಣ್ಣ ಮತ್ತೆ ಅಪ್ಪ ಇಬ್ರು ಬರ್ತಾ ಇದ್ದಾರೆ. ಸೊ ಅಲ್ಲಿ ಏನಾಗುತ್ತೆ ನೋಡಬೇಕು. ಆ ಮನುಷ್ಯ ಅಂತ ದುಡ್ಡು ಕೊಡೋ ಥರ ಕಾಣಿಸ್ತಾನೆ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ಓನ್ಲಿ 1 ಮಿನಿಟ್ ಫಿಗರ್. ಇಲ್ಲಿಂದ ನಾವು ಆ್ಯಕ್ಚುಲಿ ಡೈರೆಕ್ಟಾಗಿ ಮಂತ್ರಿ ಹೊರಡಬೇಕು. ಅದಕ್ಕೆ ನಾನು ಬ್ಯಾಗೆಲ್ಲ ತಂದೆ ಅಂತ ಹೇಳಿದ್ನಲ್ವಾ. ಸೊ ಇವಾಗ ಅವರ ಶಾಪ್ ಹತ್ರ ಬಂದಿದ್ದೀವಿ. ಏನು ಮಾತಾಡಬೇಕು, ಏನಾಗುತ್ತೆ ನೋಡೋಣ ಇರಿ. ಗೈಸ್ ಇಲ್ಲಿ ಬಂದಿದ್ವಿ, ಅವ್ರು ಇರಲಿಲ್ಲ. 3:30 ಹೆಂಗೆ ಬರ್ತೀವಿ ಅಂತಂದರು. ನಾವು ಇನ್ನೂ ಇವಾಗ 1:30 ಅಷ್ಟು ಮಂತ್ರಿಗೆ ಬೇರೆ ಹೋಗಬೇಕು ಅಲ್ಲಿ. ಹಂಗಾಗಿ ಇಲ್ಲಿ ಇರೋಕ್ಕಾಗಲ್ಲ. ಸೊ ಅವ್ರಿಗೆ ಅಪ್ಪಾಜಿ ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಲಾಸ್ಟ್ ಟೈಮು ಹಂಗೆ ಏನಿದ್ದು, ನೀವು ನನ್ನ ಕಾರ್ಡ್ ತಗೊಳ್ಳಿ ಆಮೇಲೆ ಕೊಡ್ತೀವಿ ಅಂತ ಕೊಟ್ಟಿರಲಿಲ್ಲ. ಬಟ್ ಈ ಸಲ ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡಬೇಕು. ಇಲ್ಲಿ ಬೇರೆ ಯಾರೋ ಇದ್ದರು. ಸೊ ಅವ್ರ ಹತ್ರನೇ ಕೊಟ್ಟಿದ್ದೀವಿ ಡೀಟೇಲ್ಸ್ ಎಲ್ಲ. ಅವ್ರ ಹತ್ರ ಫೋನ್ಪೇ ಇಲ್ಲ ಅಂತ. ಅವ್ರ ಫೋನಲ್ಲಿ ಈಗಿನ ಕಾಲ ಯಾರ ಹತ್ರ ಫೋನ್ಪೇ ಇರೋಲ್ಲ ಗೊತ್ತಿಲ್ಲ. ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದರೆ ಮಾಡಲಿಲ್ಲ. ಬಟ್ ಎನಿವೇಸ್ ವಿಲ್ ಸಿ. ನಮ್ಮ ಮನೆಯಿಂದ ತುಂಬ ದೂರ ಏನಿಲ್ಲ, ಕೊಡೋ ತನಕಂತೂ ಬಿಡಲ್ಲ, ಬಂದೇ ಹೋಗೋದು. ತಪ್ಪು ಮಾಡಿದ್ಮೇಲೆ ಕೊಡಲೇಬೇಕು ಗೈಸ್. ಇನ್ನೊಂದು ವಿಷಯ, ಸಿಂಪಲ್ ವಿಷಯ ಏನು ಗೊತ್ತಾ, ಅವನು ಒಂದು ನಮ್ಮ ಗಾಡಿ ಗುದ್ದಿರೋದು. ನಾವು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಅವ್ನು ಹೋಗಿ ಏನಂತ ಕಂಪ್ಲೇಂಟ್ ಕೊಡ್ತಾನೆ. ನಾನು ಬೇರೆ ಗಾಡಿ ಗುದ್ದೀನಿ ಅಂತ ಕಂಪ್ಲೇಂಟ್ ಕೊಡ್ತಾನೆ. ಹೋಗ್ಬಿಟ್ಟು ಸಿಲ್ಲಿಯಾಗಿ ಮಾತಾಡ್ತಾರಪ್ಪ ಜನಗಳು. ಅದಲ್ಲದೆ ನಂದು ಮತ್ತೆ ಭರತ್ ನಂಬರ್ನ ಬ್ಲಾಕ್ ಮಾಡಿದ್ದಾರೆ. ಹಂಗಾಗಿ ನಾವೇನು ಫೋನ್ ಮಾಡಕ್ ಆಗ್ತಿಲ್ಲ. ಇವಾಗ ಫೋನ್ ಮಾಡಿ ಅಂತಾರೆ. ಇನ್ಫಾರ್ಮ್ ಮಾಡ್ಬಿಟ್ಟು ಬರ್ಬೇಕಿತ್ತು ಅಂತಾರೆ. ಬ್ಲಾಕ್ ಮಾಡೋದ್ರಲ್ಲಿ ಇನ್ಫಾರ್ಮ್ ಮಾಡೋದು ಗೈಸ್ ಅವರು ಇಲ್ಲಿ ಪೀಣ್ಯ ಪೊಲೀಸ್ ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೆ. ಅದು ಇದು ಅಂತ ತುಂಬಾ ನಾಟಕಗಳು ಆಡ್ತಿದ್ದಾರೆ. ಅದಕ್ಕೆ ಇಲ್ಲೂ ಒಂದ್ಸಲ ಕ್ಲಾರಿಫೈ ಮಾಡ್ಕೊಳ್ಳೋಣ ಏನು ಅಂತ ಹೇಳ್ಬಿಟ್ಟು. ಬಿಕಾಸ್ ಈ ಗುದ್ದಿರೋದು ನಮ್ಮ ಗಾಡಿಗೆ, ಅವ್ರು ಹೆಂಗ್ ಕಂಪ್ಲೇಂಟ್ ಕೊಡೋಕ್ಕಾಗತ್ತೆ, ಅದೇನು ಕೊಟ್ಟಿದ್ದಾರೆ ಏನು ಅಂತ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಲಾಸ್ಟ್ ಟೈಮ್. ಬಿಕಾಸ್ ನಾವಿಲ್ಲಿ ಬಂದಾಗಲೇ ನಮ್ಮ ಕೇಸ್ನೇ ತಗೊಂಡಿರ್ಲಿಲ್ಲ. ಇಲ್ಲಿಗೆ ಬರಲ್ಲ, ಚಿಕ್ಕಬಾಣವರಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾವಿಬ್ರು ನಿಂತ್ಕೊಂಡು ಹತ್ತಿದ್ದು ಇದೇ ಪೊಲೀಸ್ ಸ್ಟೇಷನ್ ಮುಂದೆ. ಸೊ ಇಲ್ಲೊಂದ್ಸಲ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ಕೇಳ್ಕೊಂಡು ಹೋಗೋಣ ಗೈಸ್. ಇವತ್ತು ತುಂಬಾ ವಿಷಯಗಳಾಯ್ತು. ನಾನು ಸ್ಟಾರ್ಟಿಂಗ್ ಎಲ್ಲ ನನ್ನ ಟೆಂಪರ್ ಕಳ್ಕೊಳ್ಳುವಂತ ರೇಂಜಲ್ಲಿ ಇದ್ದೆ. ಅಂಡ್ ಒಂದು ಒಳ್ಳೆ ವಿಷಯನೂ ಆಯ್ತು, ಅದನ್ನು ಹೇಳ್ತೀನಿ ನಿಮ್ಗೆ. ಪೊಲೀಸ್ ಸ್ಟೇಷನ್ಗೆ ಹೋದ್ವಿ, ಈ ತರ ಅಂತೆಲ್ಲ ಹೇಳಿದ್ವಿ. ಆಮೇಲೆ ಅವ್ರು ತಪ್ಪಿತ್ತು. ಅಟ್ ದ ಎಂಡ್ ಆಫ್ ಟೈಮ್ ನಮ್ಮ ಹತ್ರ ಎಲ್ಲಾ ಪ್ರೂಫ್ ಇತ್ತು. ಏನೇನಾಯ್ತು ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಹೇಳ್ತೀನಿ. ಇವಾಗ ಮಂತ್ರಿಗೆ ಹೋಗ್ತಾ ಇದೀವಿ, ಶಾಪಿಂಗ್ ಕೆಲಸಗಳಿದೆ. ಸೊ ಅದನ್ನ ಸಾರ್ಟ್ ಮಾಡ್ಕೊಳ್ಳೋಣ. ಅಂಡ್ ನಮ್ಮ ಅಮ್ಮ ಪಾಪ ನಮ್ಮ ಎಂಪ್ಲಾಯಿ ಇದು ಊಟಕ್ಕೆ ಹೋಗ್ಬೇಕಿತ್ತು. ಆಕ್ಚುಲಿ 3 ಜನ ಇದ್ರಲ್ಲ. ಸೊ ಅದರಲ್ಲಿ 2 ತೆಗೆದ್ಬಿಟ್ಟಿದ್ದೆ. ಒಬ್ಬನೇ ಇರೋದ್ರಿಂದ ಸ್ವಲ್ಪ ಊಟ ತಿಂಡಿಗೆಲ್ಲ ಹೋಗೋದು ಕಷ್ಟ ಆಗುತ್ತೆ. ಶಾಪಲ್ಲಿ ಯಾರು ನೋಡ್ಕೊಳಕ್ ಇರಲೇಬೇಕು. ಅಮ್ಮಂಗೆ ಬೇರೆ ಹುಷಾರಿರ್ಲಿಲ್ವಲ್ಲ. ಸೊ 2 ಡೇಸ್ ಯಾರು ಇರಲಿಲ್ಲ ಶಾಪಲ್ಲಿ ನೋಡ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಅವನಿಗೆ ಪೇಮೆಂಟ್ ಮಾಡ್ತಿದ್ವಿ ಊಟಕ್ಕೆಲ್ಲ. ಈಗ ನಾನು ಅದಕ್ಕೆ ಇವಾಗ ಬಂದಿರೋದು. ಅದ್ರದ್ದು ಮುಗಿಸ್ಕೊಂಡು ನಾವು ಮತ್ತೆ ವಾಪಸ್ ಹೋಗ್ಬೇಕು. ಪೂರಾ ಸ್ಟೋರಿ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಏನಾಯ್ತು ಅಂತ ಹೇಳ್ಬಿಟ್ಟು. ಗೈಸ್ ಇವಾಗ ಶಾಪಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ನಮ್ಮ ಎಂಪ್ಲಾಯಿ ಊಟ ಮಾಡ್ಕೊಂಡ್ ಬರ್ಲಿ ಅಂತ. ಆಕ್ಚುಲಿ ನಮ್ದೇ ಊಟ ಆಗಿಲ್ಲ ಇನ್ನು. ಇವಾಗ ಸ್ವಲ್ಪ ಹಸ್ವಾಗ್ತಿದೆ. ನಾವು ಏನೂ ತಂದು ಇರಲಿಲ್ಲ. ಇವಾಗ ಮೇಲ್ಗಡೆ ಹೋಗಿ ತಿನ್ಬೇಕು ಅಂತ ಬಂದಮೇಲೆ. ಆ್ಯಂಡ್ 17th ಇನ್ನೊಂದು ಯಾವುದೋ ಹುಡುಗಿ ಕೂಡ 17th ಅಲ್ಲ 18th ಒಂದು ಹುಡುಗಿ ಇಂಟರ್ವ್ಯೂಗೆ ಅಂತ ಬರ್ತಾ ಇದೆ. ಸೊ ಅವತ್ತು ಮಂತ್ರಿ ಮಾಲ್ಗೆ ಬರಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇವಾಗ ಒಂದು ಹುಡುಗಿ ನಮ್ಮ ಶಾಪ್ ಹತ್ರ ಬಂದು ನನ್ನ ಮಾತಾಡಿಸ್ತು. ನಾನು ಹೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತು ಸಡನ್ನಾಗಿ. ನನಗೆ ಏನಾಯ್ತಪ್ಪ, ನಾನೇನಾದ್ರು ಇದು ತಪ್ಪು ಮಾಡಿದ್ದ ಅಂತ ಅನ್ನಿಸ್ತು. ಆ್ಯಂಡ್ ದೆನ್ ಐ ಅಂಡರ್ಸ್ಟುಡ್ ಓಕೆ ನಾನೇನೂ ಮಾಡಿಲ್ಲ ಅಂತ. ಅಟ್ ದ ಸೇಮ್ ಟೈಮ್ ನಾನು ಕೇಳಿದೆ ಏನಾಯಿತು ಏನು ಅಂತ. ಐ ಥಿಂಕ್ ಅವ್ರು ಫೋಟೋ ತೊಗೊಳಕ್ಕೂ ಆಗಲಿಲ್ಲ ಅನ್ಸುತ್ತೆ. ಫೋಟೋ ತೊಗೊಳಕ್ಕೆ ಹೋದ್ರು. ಅದಕ್ಕಿಂತ ಮುಂಚೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೇನಕ್ಕೆ ಅಂತ ಅರ್ಥ ಆಗಲಿಲ್ಲ. ಬಟ್ ಒಂದು ಏನಪ್ಪ ಅಂತಂದರೆ, ನನ್ನ ಡೈಲಿ ನೀವು ವೀಡಿಯೋಸಲ್ಲಿ ನೋಡ್ತೀರಾ, ನನ್ನ ಅಕ್ಕ ಥರನೋ ತಂಗಿ ಥರನೋ ಅಥವಾ ನೀವು ನೋಡ್ಕೊಂಡಂಗೋ ಅಥವಾ ನನ್ನ ಒಬ್ಳು ಮಗಳು ಥರನೋ ನೋಡ್ಕೊತಾ ಇರ್ತೀರಾ. ಸೊ ಏನಾದ್ರು ಒಂದು ಲೈಫಲ್ಲಿ ಕಷ್ಟ ಇದೆ, ಯಾರ ಹತ್ರ ನೀವು ಹೇಳ್ಕೊಳಕ್ಕಾಗಲ್ಲ ಅಂತಂದರೆ, ಅಥವಾ ಥೆರಪಿನೂ ಆಫರ್ಡ್ ಮಾಡೋಕ್ಕಾಗಲ್ಲ ಅಂದರೆ ನನ್ನ ಹತ್ರ ಬಂದು ಹೇಳ್ಕೊಳ್ಳಿ. ಒಂದು ವೇಳೆ ನಾನು ನಿಮ್ಮ ಮುಂದೆ ಏನಾದ್ರು ಬಂದರೆ, ನನಗೆ ಏನಾದ್ರು ಸಜೆಸ್ಟ್ ಮಾಡೋಕ್ಕಾದ್ರೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸ್ಟ್ರಾಂಗ್ ಆಗಿರಿ ಗೈಸ್. ಅಂದರೆ ಲೈಫಲ್ಲಿ ಕಷ್ಟ ಬರುತ್ತೆ, ಇಲ್ಲ ಅಂತಲ್ಲ. ನಾನು ಒಂದೊಂದ್ಸಲ ಅಳ್ತೀನಿ, ನೀವು ನನ್ನ ವಿಡಿಯೋ ನೋಡಿರ್ಬೋದು. ಬಟ್ ಒಂದು ನಿಮಿಷದಲ್ಲಿ ಅಳಬೇಕು. ಏನು ನೋವಿದೆ ಹೊರಗಡೆ ಹಾಕೋಬೇಕು. ನೆಕ್ಸ್ಟ್ ಮೂಮೆಂಟ್ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಫೇಸ್ ಮಾಡಬೇಕು. ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಅಳ್ಬೇಡಿ ಯಾವುದೇ ಹೆಣ್ಮಕ್ಳು. ನನಗೆ ಬೇಜಾರಾಯ್ತು ಆ್ಯಕ್ಚುಲಿ ಅಳೋದು ನೋಡಿ. ಐ ಫೆಲ್ಟ್ ವೆರಿ ಹೆಲ್ಪ್ಲೆಸ್. ಏನು ಮಾಡೋಕ್ಕಾಗಲಿಲ್ವಲ್ಲ, ಏನು ಅಂತ ಅರ್ಥ ಆಗಲಿಲ್ಲ. ನಾನು ಕೇಳಿದೆ ಏನಾಯಿತು ಅಂತ ಹೇಳ್ಬಿಟ್ಟು ಪಾಪ ಅವ್ರು ಹೇಳ್ಕೊಳ್ಳಿಲ್ಲ. ಖುಷಿ ಆಯಿತು ನೋಡಿದ್ಮೇಲೆ. ಅದಕ್ಕೆ ಏನಂತಂದರು, ಬಟ್ ಗೈಸ್ ಐ ಫೀಲ್ ನೈಸ್. ಓಕೆ ನನ್ನನ್ನು ಇಷ್ಟಪಡೋರು ಇದಾರಲ್ಲ ಅಂತ ಖುಷಿ ಆಗುತ್ತೆ ನನಗೆ. ಗೈಸ್ ಇವಾಗ ಫೈನಲಿ ಫುಡ್ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದೆ. ಆ್ಯಂಡ್ ಇವತ್ತು ಪೂರಾ 1 ರೆಗ್ಯುಲರ್ ನಾನು ಒಬ್ಬಳೇ ತಿಂತೀನಿ.
ಬರತ್ ಬೇರೆ ಏನಾದ್ರು ತಗೋತಾರೆ. ಏನ್ ಬರತ್ ನೀವು ಇನ್ ಕೇಸ್ ಏನಾದ್ರು ಬಿಟ್ರೆ ನೀವು ನಾನ್ ಬಿಡಲ್ಲ, ನಾನು ಬಿಡೋದಿಲ್ಲ. ಬಿಟ್ರೆ ಏನು ಸಕ್ಕತ್ ಹಸು ಆಗಿದೆ ನನಗೆ. ನಾನು ಬಿಟ್ರೆ 5,000 ರೂಪೀಸ್ ತಿರ್ಗಿಸಿ ಕಡೆ. ಬಿಟ್ರೆ 5,000 ರೂಪೀಸ್ ನನ್ನ ಅಕೌಂಟಿಗೆ ಬರ್ಬೇಕು. ನೀವೇ ಅದಕ್ಕೆಲ್ಲ ಸಾಕ್ಷಿ. ಆಯ್ತು, ಚಾಲೆಂಜ್ ಅಕ್ಸೆಪ್ಟೆಡ್. ತೋರಿಸಿ ಗೈಸ್, ನಮ್ಮ ಕಾರ್ ನೋಡಿ ಫುಲ್ ಶೈನ್ ಆಗ್ತಿದೆ. ರೆಡಿ ಮಾಡಿ ನಿಲ್ಸಿದ್ದಾರೆ. ಅದ್ರದ್ದೇನು ಅಂತ ಮನೆಗೆ ಹೋದ್ಮೇಲೆ ಅಪ್ಡೇಟ್ ಕೊಡ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿ. ಸೊ ಗೈಸ್, ಫೈನಲಿ ಇವತ್ತು ನಾವು ಬರಿಟೋ ರೈಸ್ ನಾನು ಒಬ್ಬಳೇ ತಿಂತಿದ್ದೀನಿ, ಚಾಲೆಂಜ್ ತೊಗೊಂಡಿರೋ ಹಾಗೆ. ಆ್ಯಂಡ್ ಭರತ್ಗೆ ಬೇರೆ ಏನಾದ್ರು ತೊಗೋಬೇಕು. ಆ್ಯಂಡ್ ಸೈಡಲ್ಲಿ ನಾನು ಫ್ಯಾಂಟಾ ಕೂಡ ಇರಲಿ ಅಂತ ತೊಗೊಂಡು ಫ್ಯಾಂಟಾ ಮಾತ್ರ ಶೇರ್ ಮಾಡ್ತೀವಿ ಇಬ್ರು. ಇದು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮೇಡಮ್ ಅವರು. ಇದನ್ನ ಫುಲ್ ಕಂಪ್ಲೀಟ್ ಮಾಡಿ ಮುಗಿಸಿಲ್ಲ ಅಂತಂದರೆ ಚಾಲೆಂಜ್ ಪ್ರಕಾರ 5,000 ರೂಪೀಸ್ ಬರುತ್ತೆ. ನೋಡಿ ತಿಂತಾರ ಏನು ಅಂತ ಇವಾಗ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ಫೈನಲಿ ನಾನು ತಿಂದು ಖಾಲಿ ಮಾಡಿದ್ದೀನಿ. 5,000 ರೂಪೀಸ್ ಚಾಲೆಂಜ್ ನಾನು ವಿನ್ ಆದೆ. ನನಗೆ ಇಲ್ಲಿ 5,000 ರೂಪೀಸ್ ಕೊಡಿ. ತಿಂದಿಲ್ಲ ನೀವು ಕೊಡ್ತೀರಾ ಅಂತ. ನನಗೆ ಕೊಡಲ್ವಾ? ನನಗೆ ಕೊಡಲ್ವಾ ನೀವು? ನನಗೂ ಕೊಡಬೇಕು ಗೈಸ್. ಸೋತವ್ರು ಕೊಡ್ಬೇಕು ತಾನೆ, ಏನಾರು ಆಗಲಿ. ದಿಸ್ ಇಸ್ ನಾಟ್ ಫೇರ್ ಗೈಸ್. ಗೈಸ್ ಫೈನಲಿ ಆರ್ ಕಾರ್ ಇಸ್ ಹಿಯರ್. ಅಂತೂ ಇಂತೂ ಸತ್ಯಕ್ಕೆ ಜಯ ಗೈಸ್. ಯಾವತ್ತಿದ್ರು ಕಾಕಿ ತಂದಿಲ್ಲ ಅಲ್ಲ ನಾವು. ಫೋನ್ ಮಾಡ್ತೀನಿ. ಸೊ ಫೈನಲಿ ಹೊಸ ಡೋರ್ನ ಹಾಕೊಟ್ಬಿಟ್ಟಿದ್ದಾರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡೋದಕ್ಕೆ. ಐ ಆಮ್ ವೆರಿ ಹ್ಯಾಪಿ ಗೈಸ್. ಇವತ್ತು ಈ ಒಂದು ವಿನ್ ಅನ್ನೋದೇನಿತ್ತು, ಇದು ಸಖತ್ ಅವಶ್ಯಕತೆ ಇತ್ತು. ಎಸ್ಪೆಷಲಿ ನಮ್ಮ ಲೈಫಲ್ಲಿ ನಾವು ಏನೇನು ಗೋತ್ರು ಆಗ್ತಿದ್ವಿ. ದಿಸ್ ವಿನ್ ವಾಸ್ ವೆರಿ ಇಂಪಾರ್ಟೆಂಟ್ ಅಂತ ಅನಿಸ್ತು. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಪೀಣ್ಯ ಟ್ರಾಫಿಕ್ ಪೊಲೀಸ್ ಸ್ಟೇಷನ್, ಬಿಕಾಸ್ ಅವ್ರು ನನಗೆ ಇದೆಲ್ಲ ಸಾರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು. ಮನೇಲಿ ಹೋಗಿ ಇನ್ನೂ ಮಾತಾಡೋಣ, ತುಂಬಾ ವಿಷಯಗಳಿದೆ. ಅಪ್ಪ ಅಮ್ಮಗೆಲ್ಲ ಹೇಳ್ಬೇಕು ಏನೇನಾಯ್ತು ಅಂತೆಲ್ಲ ಹೇಳ್ಬಿಟ್ಟು. ಐ ಫೆಲ್ಟ್ ಸೋ ಹ್ಯಾಪಿ. ಇವತ್ತು ನಾವು ಎಲ್ಲಿಂದ ಹತ್ಕೊಂಡು ಬಂದಿದ್ವೋ ಮೊನ್ನೆ, ಇವತ್ತು ಅಲ್ಲಿಂದಾನೆ ಖುಷಿಯಾಗಿ ಬಂದಿದ್ದೀವಿ. ಬಿಕಾಸ್ ನಾವು ವಿನ್ ಆದ್ವಿ ಅಂತಲ್ಲ, ಸತ್ಯ ವಿನ್ ಆಯ್ತು ಅಂತ. ಬಿಕಾಸ್ ಅವತ್ತೆಲ್ಲ ಎಷ್ಟು ಹತ್ಬಿಟ್ಟಿದ್ವಿ, ಎಷ್ಟು ಬೇಜಾರಾಗಿತ್ತು ಅಂತಂದ್ರೆ ಇವತ್ತು ಅಷ್ಟೇ ಖುಷಿ ಆಗ್ತಿದೆ. ಅಂಡ್ ನಮಗೆ ಏನು ಕಂಪನ್ಸೇಷನ್ ಸಿಗ್ಬೇಕಿತ್ತು, ಅವ್ರು ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಅಂತ ಹೇಳಿದ್ರು. ಫಸ್ಟ್ ನಾವು ಒಪ್ಕೊಂಡಿಲ್ಲ, ಆಮೇಲೆ ಇನ್ಶೂರೆನ್ಸ್ ಕೂಡ ಕ್ಲೈಮ್ ಮಾಡಿದ್ವಿ. ಅದನ್ನ ಕೂಡ ಕ್ರೆಡಿಟ್ ಇಲ್ಲ. ಸೊ ಫೈನಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ರಿಪೇರಿ ಮಾಡ್ಸಕ್ಕೆ ಎಷ್ಟು ಕೇಳಿದ್ವೋ ಕಂಪನ್ಸೇಷನ್ ಅಷ್ಟೇ ಆಯ್ತು, ವಿಚ್ ಇಸ್ 7,302 ರೂಪೀಸ್. ಸೊ ಕರೆಕ್ಟಾಗಿ ಅಷ್ಟನ್ನ ಕ್ಲೈಮ್ ಮಾಡಿ ನಾವು ಟೋವಿಂಗ್ ಏನು ತಗೊಳ್ಳಿಲ್ಲ, ಎಕ್ಸ್ಟ್ರಾ ಏನು ತಗೊಳ್ಳಿಲ್ಲ. ನಮಗೆ ಯಾರ್ದು ದುಡ್ಡು ಬೇಕಾಗಿಲ್ಲ ಆಯ್ತಾ. ಅವತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ, ಅವತ್ತು ದುಡ್ಡಿನ ವಿಷಯನೇ ಆಗಿರ್ಲಿಲ್ಲ ಗೈಸ್. ಇಟ್ ವಾಸ್ ಅಬೌಟ್ ಇಮೋಷನ್. ನಾವು ಒಳ್ಳೆತನದಿಂದ ಯಾರಿಗೋ ಒಬ್ರಿಗೆ ಬಿಟ್ಟು ಕಳ್ಸಿದ್ವಿ, ಅವರು ಆ ಒಂದು ಒಳ್ಳೆತನನ ದುರುಪಯೋಗ ಮಾಡ್ಕೊಂಡ್ರು. ಸೊ ಇವಾಗ ನನಗೆ ಎಷ್ಟು ಫೇಮ್ ಇದ್ದು ಅಂದ್ರೆ ಯೂಟ್ಯೂಬಲ್ಲೆಲ್ಲ ಅಷ್ಟೆಲ್ಲ, ಯೂಟ್ಯೂಬೆಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದೊಂದು ಸ್ಟ್ರೆಂತ್ ಇದೆ ನನಗೆ ಆಯ್ತಾ. ಸೊ ಅದೇ ಯಾವುದೋ ಒಂದು ನಾರ್ಮಲ್ ಆಗಿ ಹೋಗ್ತಿರೋಂಥ ಹುಡುಗಿ, ಯಾವುದೋ ಒಂದು ಸಾಧಾರಣ ಹುಡುಗಿ, ನಂತರನೇ ಜಾಸ್ತಿ ಕೂಗಾಡ್ದಲ್ಲಿ ಯಾರಿಗೂ ಏನು ದೊಡ್ಡವ್ರಿಗೆ ಈ ಥರ ಅನ್ಬಾರ್ದು ಅಂತ ಒಳ್ಳೆತನ ನಂಬ್ಕೊಂಡು ಇರೋಂಥ ಹುಡುಗಿ ಹೋಗ್ತಿರೋಳ್ಗೆ ಥರ ಗುದ್ಸಿ ಅವಳೇನೂ ಮಾಡೋಕ್ಕಾಗ್ದಲ್ಲಿ ಅಸಹಾಯಕವಾಗಿ ಇದ್ದು, ಅವಳದ ಅಷ್ಟು ಫೈನಾನ್ಷಿಯಲ್ ಕಂಡೀಷನ್ ಇರಲಿಲ್ಲ ಅಂದರೆ ಆ ಹುಡುಗಿ ಏನು ಮಾಡೋಳು? ಅದು ನಂಗೆ ತುಂಬ ಇಟ್ಟಾಗಿದ್ದ ಅವತ್ತು. ಅದು ನನಗೆ ಸಖತ್ ಬೇಜಾರಾಯ್ತು. ನಮಗೆ ಹೆಂಗೆ ಮಾಡ್ತಾರಲ್ಲ, ಬೇರೆಯವ್ರಿಗೆ ಹೆಂಗೆ ಮಾಡ್ಬೋದು ಜನ, ಈ ಥರ ಕೆಟ್ಟತನ ಯಾವತ್ತೂ ಉಳ್ಕೋಬಾರ್ದು ಅಂತ ಅವಾಗ ತಲೆಗೊತ್ತಿದ್ದು. ಐ ಫೆಲ್ಟ್ ಸೋ ಹ್ಯಾಪಿ. ಒಳ್ಳೆಯವರಾಗಿ ಇರಬಾರ್ದು ಅಂತ ಅವತ್ತು ಅನಿಸ್ಬಿಡ್ತು ನನಗೆ. ಬಟ್ ಇವತ್ತು ಹೇಳ್ತಿದ್ದೀನಿ, ಒಂದಲ್ಲ ಒಂದಿನ ನಿಮ್ಮ ಒಳ್ಳೆತನ ನಿಮ್ಮನ್ನ ಕಾಪಾಡುತ್ತೆ. ಸೊ ಯಾವತ್ತೂ ಒಳ್ಳೆತನ ಉಳಿಸ್ಕೊಳ್ಳಿ ನಿಮ್ದು. ಸೊ ಗೈಸ್, ಭರತ್ ತಮ್ಮಂಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನನಗಂತೂ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆಕ್ಚುಲಿ ನಮ್ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರು ಅವ್ರು, ಯೂಟ್ಯೂಬಲ್ಲಿ ಹಾಕೊಂಡಿದೀವಿ ಅಂತ. ನಾವು ಹೇಳಿದೀವಿ, ಸರ್ ನೋಡಿ ದುಡ್ಡು ಕೊಡಿ, ಈ ಥರ ಹಿಂಗೆ ಇಲ್ಲ ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತ ಹೇಳಿದ್ವಿ. ಬಿಕಾಸ್ ನಮಗಿರೋದು ಅದೊಂದೇ ಸ್ಟ್ರೆಂತ್. ಅಂಡ್ ನಮಗೆ ಹೆಲ್ಪ್ಲೆಸ್ ಫೀಲ್ ಆಯಿತು. ಹೇಳಿದ್ನಲ್ಲ, ನಮ್ಮ ಇದಕ್ಕೆ ಬರಲ್ಲ ಅಂತ ಹೇಳಿದ್ರು, ಏನೇನೋ ಕನ್ಫ್ಯೂಷನ್ಸು. ಆ ಮೂಮೆಂಟಲ್ಲಿ ನಾನು ಭರತ್ ವಿ ವೆಂಟ್ ಥ್ರೂ ಅ ಮೆಂಟಲ್ ಟೋಲ್. ಸೊ ಫಸ್ಟ್ಲಿ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮ್ಮೆಲ್ಲರಿಗೂ ಅ ಬಿಗ್ ಥ್ಯಾಂಕ್ ಯು. ಬಿಕಾಸ್ ನಾನು ಆ ಒಂದು ವಿಡಿಯೋ ಹಾಕ್ದಾಗ ತುಂಬ ಜನ ಕಾಲ್ ಮಾಡಿ ಹಿಂಸೆ ಕೊಟ್ಟಿದ್ದೀರೋ ಅವ್ರಿಗೆ, ದುಡ್ಡು ಕೊಡಿ, ಏನಕ್ಕೆ ಹಂಗೆ ಮಾಡಿದ್ರಿ ಅದು ಇದು ಅಂತ ಹೇಳ್ಬಿಟ್ಟು. ಸೊ ಐ ಆಮ್ ವೆರಿ ಹ್ಯಾಪಿ. ಅಂಡ್ ಇನ್ನೊಂದೇನಪ್ಪ ಅಂದರೆ, ಪೊಲೀಸ್ ಸ್ಟೇಷನ್ ಏನು ಹೇಳಿದ್ರು ಅಂದರೆ, ಯೂಶಲಿ ದುಡ್ಡೆಲ್ಲ ಇಸ್ಕೊಡಲ್ಲ, ಕೇಸ್ ಫೈಲ್ ಮಾಡಿ ಆ ಥರ ಇದು ಮಾಡ್ತಾರೆ ಅದು ಇದು ಅಂತ. ಬಟ್ ತಪ್ಪಿತ್ತು ಗೈಸ್, ತಪ್ಪಿತ್ತು. ನಾವು ಇಷ್ಟು ಏನು ಫೈಟ್ ಮಾಡಿದ್ವಿ ಅಂದರೆ ತಪ್ಪು ಮಾಡಿದ್ರು. ಆ್ಯಂಡ್ ನಾವು ಒಳ್ಳೆತನ ಇದ್ದಿದ್ದಕ್ಕೆ ನಮಗೆ ಹಿಂಗಾಯ್ತಲ್ಲ ಅಂತ ನಾವು ಸಖತ್ ಬೇಜಾರು ಮಾಡ್ಕೊಂಡಿದ್ವಿ ನಾವು. ಸೊ ಇವತ್ತು ಅದ್ರದ್ದು ಖುಷಿ ಆಯಿತು ನನಗೆ. ಸೊ ಗೈಸ್, ಪೊಲೀಸ್ ಸ್ಟೇಷನ್ ಇದ್ದಾಗ ನಾವು ಏನು ತೋರಿಸಿದಪ್ಪ ಅಂತಂದರೆ, ಒಂದು ನಮ್ಮದು ಕಾಲ್ ರೆಕಾರ್ಡಿಂಗ್ ಇತ್ತಲ್ಲ, ನನ್ನ ಜೊತೆ ಕಾಲ್ ರೆಕಾರ್ಡಿಂಗಲ್ಲಿ ಏನಿತ್ತು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಪೊಲೀಸ್ ಸ್ಟೇಷನ್ ಸುಳ್ಳು ಹೇಳ್ತಿದ್ದಾರೆ. ನನ್ನ ಮಕ್ಕಳದು ಫೋಟೋಸ್ ಎಲ್ಲ ಹಾಕಿದ್ದಾರೆ, ನನ್ನ ಬಿಸ್ನೆಸ್ ಎಲ್ಲ ಹಾಕಿದ್ದಾರೆ ಅಂತ. ನಾವು ಹಾಕಿಲ್ದಲ್ಲಿರೋದಲ್ಲ ಏನಕ್ಕೆ ಒಪ್ಕೋಬೇಕು? ನಾವು ಅದಕ್ಕೆ ವಿಡಿಯೋನೇ ಓಪನ್ ಮಾಡ್ಬಿಟ್ಟು ತೋರಿಸಿದ್ವಿ. ಹಾಕಿರೋದು ಅವ್ರ ಫೋಟೋ, ಅವ್ರ ನಂಬರು, ಇದನ್ನೇ ಹಾಕಿರೋದು ನಾವು. ಯಾಕೆ? ಅವ್ರು ಮೋಸ ಮಾಡಿದ್ದು ಅಂತ. ನಮಗೆ ಆ ಫ್ಯಾಮಿಲಿನ ಬಿಸ್ನೆಸ್ನ ಎಳೆಯೋ ಅಂತ ಮೈಂಡ್ ಸೆಟ್ ಇಲ್ಲ. ಸೊ ಅದನ್ನ ವಿಡಿಯೋ ತೋರಿಸಿ ಪ್ರೂವ್ ಮಾಡಿದ್ವಿ. ಆ್ಯಂಡ್ ಅವ್ರದ್ದು ವಾಯ್ಸ್ ರೆಕಾರ್ಡಿಂಗ್ ವಿಡಿಯೋ ಹಾಕೋ ಅಂತ ಏನು ಹೇಳಿದ್ರು, ಅದು ನಾನು ಹೇಳಿರಲಿಲ್ಲ ಅಂತೆಲ್ಲ ಅಂದರು. ಆ ವಾಯ್ಸ್ ರೆಕಾರ್ಡಿಂಗ್ನ ಪೊಲೀಸ್ ಅವ್ರಿಗೆ ಕೇಳಿಸಿದ್ವಿ. ಮತ್ತೆ ನನ್ನ ಜೊತೆ ಮಾತಾಡೋದು ಹೆಂಗೂ ವಿಡಿಯೋಲಿ ಇತ್ತಲ್ಲ, ಅದನ್ನೇ ಕೇಳಿಸ್ತೆ. ಹಿಂಗೆ ಸಡನ್ ಆಗಿ ಟಕ್ ಅಂತ ಕಟ್ ಮಾಡೋದು. ನಾನು ಏನು ಮಾತಾಡಿದ್ದೆಲ್ಲ ಅದರಲ್ಲೇ ಇತ್ತು.
ಸೊ ಹಾಗಾಗಿ ನಾವಲ್ಲಿ ಜಾಸ್ತಿ ಪ್ರೂವ್ ಮಾಡೋಂಥದ್ದು ಏನಿರಲಿಲ್ಲ, ಅವರಿಗೂ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು. ಸೊ ಪೊಲೀಸ್ ಅವರು ಹೇಳಿದ್ರು ತುಂಬಾ ಡ್ರ್ಯಾಗ್ ಮಾಡಕ್ ಹೋಗ್ಬಿಡಿ, ಇಲ್ಲೇ ಏನಿದೆ ಸಾರ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನನ್ಗೆ ಮತ್ತೆ ಭರತ್ ಮೇಲೆ ಇಬ್ರು ಮೇಲೂ FIR ಫೈಲ್ ಮಾಡಿದ್ದಾರೆ. ಯಾಕೆ ವಿಡಿಯೋ ಹಾಕೊಂಡಿದೀವಿ, ಯಾಕೆ ಅವ್ರು ತಪ್ಪು ಮಾಡಿರೋದಕ್ಕೆ, ಅವ್ರು ತಪ್ಪು ಮಾಡಿದ್ರ ಅಂತ ಹೇಳ್ತಾ ಇದೀವಿ. ಅದಕ್ಕೆ ಆಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಗೈಸ್ ಆಮೇಲೆ ಪೊಲೀಸ್ ಸ್ಟೇಷನ್ ಅಷ್ಟೆಲ್ಲ ಆಯ್ತಾ, ಸೊ ಅಲ್ಲೇನೆ ನಾವು ಪೇಮೆಂಟ್ ಇಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೇಳಿದ್ವಿ, ಇಲ್ಲೇ ದುಡ್ಡು ಕೊಡ್ಸಿ ಅಂತ. ಆಮೇಲೆ ಫೋನ್ ಪೇ ಇಲ್ಲ, ಅದು ಇಲ್ಲ ಅಂತ ಹೇಳಿದ್ರು. ಮತ್ತೆ ಬರ್ಕೊಡ್ಬೇಕಂತ, ಎಲ್ಲ ಸೆಟಲ್ ಆಗಿದೆ ಹಂಗೆ ಹಿಂಗೆ ಕೊಡ್ತೀವಿ ಅಂತ ಪೊಲೀಸ್ ಮುಂದೆ ಹೇಳಿದ್ರು. ಆಮೇಲೆ ಇದು ಚೆಕ್ ಕೊಡ್ತೀವಿ, RTGS ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ನಮಗೆ ಅಟ್ ದಿಸ್ ಪಾಯಿಂಟ್ ನಂಬಿಕೆ ಇರಲಿಲ್ಲ, ಬಿಕಾಸ್ ಅಷ್ಟೆಲ್ಲ ಅನುಭವಿಸಿದ್ವಲ್ಲ. ಸೊ ಹಾಗಾಗಿ ನಾವು ಅದೇನು ಬರ್ಕೊಡಲ್ಲ, ನಮಗೆ ಪೇಮೆಂಟ್ ಆಗೋ ತನಕ ಅಂತ ಹೇಳಿದ್ವಿ. ಸೊ ಅವ್ರು ಆಮೇಲೆ ಅವ್ರದ್ದು ಆಫೀಸ್ ಹತ್ರ ಹೋದ್ವಿ. ಅವ್ರ ಆಫೀಸ್ ಹತ್ರ ಏನಂತಾರೆ ಅವ್ರದ್ದು ಅದೇನೇನೋ ರೆಸಿಪ್ಟ್ಸ್ ಇರುತ್ತಲ್ಲ, RTGS ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬರ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬರ್ಕೊಟ್ರು. ಸೊ ಅದರಲ್ಲಿ 7,302 ರೂಪೀಸ್ ಅದು ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ಮೇಲೆ ಕಟ್ಟಬೇಕಾಗಿರೋಂಥ ಅಮೌಂಟು. ಸೊ ಅದನ್ನ ಬರ್ಸ್ಕೊಂಡು ನಾವು ಎಕ್ಸ್ಟ್ರಾ ಏನು ತಗೊಂಡಿಲ್ಲ. ಟೋಯಿಂಗ್ ಎಲ್ಲ ಏನಿದೆ ನನ್ನ ಮೇಲೆ ಹಾಕೊಂಡಿದ್ದೀನಿ, ಟೋಯಿಂಗ್. ಬಟ್ ಬೇರೆ ಏನು 6,000 ಅದೆಲ್ಲ ಲಾಸ್ ಅದೆಲ್ಲ ನನ್ನ ಮೇಲೆ ಹಾಕೊಂಡಿದ್ದೀನಿ. ನನಗೇನಿತ್ತು, ಅವ್ರು ಏನು ತಪ್ಪು ಮಾಡಿದಾರೆ ಅದಷ್ಟದಾಗಬೇಕಿತ್ತು. ಸೊ ಅದು ನನಗೆ ಅಮೌಂಟು RTGS ಆದ್ಮೇಲೂ, RTGS ಗೊತ್ತಲ್ವಾ 1 hour 2 hour ಆಗುತ್ತೆ ತಗೊಳ್ಳೋದಕ್ಕೆ. ಸೊ ನಾನು ಯಾವಾಗ ಮಂತ್ರಿ ಮಾಲ್ಗೆ ಹೋದೆ ಅವಾಗ ಅದು ಕ್ರೆಡಿಟ್ ಆಯಿತು. ಸೊ ಕ್ರೆಡಿಟ್ ಆದಮೇಲೆ ನಾವು ಎಲ್ಲ ಊಟ ಮಾಡ್ಕೊಂಡು ಆಮೇಲೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರಿಗೆ ಈ ಥರ ಲೆಟರ್ ಬರ್ಕೊಟ್ವಿ, ಈ ಥರ ಆಗಿತ್ತು, ಹಿಂಗಾಗಿತ್ತು, ನಮಗೂ ಅಮೌಂಟ್ ಬಂತು, ಇನ್ಮೇಲೆ ನಾವು ಯಾವುದೇ ಥರ ಪ್ರಾಬ್ಲಮ್ ಕೊಡಲ್ಲ. ಅವ್ರಿಗೆ ಪ್ರಾಬ್ಲಮ್ ಕೊಟ್ಟಿರಲಿಲ್ಲ ಗೈಸ್, ನಾವು ನಮ್ಮ ದುಡ್ಡನ್ನ ಕೇಳ್ತಾ ಇದ್ವಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಆಫ್ ಯು. ನನಗೋಸ್ಕರ ಯಾರ್ಯಾರು ಏನೇನ ಕೇಳ್ಕೊಂಡಿದ್ದೀರಾ ಅದಕ್ಕೆಲ್ಲ, ಆ್ಯಂಡ್ ನನಗೆ ಯಾರು ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀರಾ, ಆ್ಯಂಡ್ ನನ್ನ ಸಿಚುವೇಶನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಬಿಕಾಸ್ ಇಟ್ ಮೀನ್ಸ್ ಅ ಲಾಟ್. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ನಮ್ಮ ಅಣ್ಣ, ನಮ್ಮಪ್ಪ ಆ್ಯಂಡ್ ಭರತ್ ಆಲ್ಸೋ. ಅವರೆಲ್ಲ ಇವತ್ತು ನನ್ನ ಸ್ಟ್ರೆಂತ್ ಆಗಿ ನನ್ನ ಜೊತೆ ಬಂದು ನಿಂತಿದ್ರು. ಅವತ್ತು ಪಾಪ ನಾನು ಭರತ್ ಇಬ್ಬರು ಹತ್ಬಿಟ್ಟಿದ್ವಿ ಅದೇ ಸ್ಟೇಷನ್ ಮುಂದೆ. ಸೊ ಯಾವತ್ತು ಸತ್ಯಕ್ಕೆ ಜಯ ಗೈಸ್, ಸತ್ಯಕ್ಕೆ ಜಯ. ಯಾವತ್ತು ಸತ್ಯನೇ ಗೆಲ್ಲಿ. ಆ್ಯಂಡ್ ನೀವು ಅಷ್ಟೇ ಯಾವತ್ತು ಸತ್ಯದ ದಾರಿಲೇ ನಡೀರಿ. ನಿಮಗೆ ಒಳ್ಳೇದು ಇವತ್ತು ಪ್ರಾಬ್ಲಿ ತಡ ಆಗ್ಬೋದು, ಬಟ್ ಒಳ್ಳೇದಾಗೇ ಆಗುತ್ತೆ. ನನಗೆ ಹೆಂಗೆ 1 ತಿಂಗಳಾದ್ಮೇಲೆ ಒಳ್ಳೇದಾಯ್ತು ಹಂಗೆ ಅಷ್ಟೇ ಗೈಸ್. ಅದನ್ನ ಹೇಳಕ್ಕೆ ಇಷ್ಟಪಡೋದು ನಾನು. ಏನಮ್ಮ ನೀವೇನು ಹೇಳ್ತೀರಾ? ಖುಷಿನಾ? ನಮ್ಮಮ್ಮ ಪಾಪ ಸಖತ್ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು. ನನ್ನ ಮಗಳು ಪಾಪ ಅಷ್ಟು ಕಷ್ಟಪಟ್ಟೆಲ್ಲ ಇದು ಮಾಡ್ಕೊಂಡಿದ್ದು ಕಾರೆಲ್ಲ ತೊಗೊಂಡಿದ್ಲು. ನನ್ನ ಮಕ್ಕಳು ಹಿಂಗೆ ಮಾಡ್ಬಿಟ್ರಲ್ಲ ಅಂತೆಲ್ಲ ಹೇಳ್ಬಿಟ್ಟು ಸಖತ್ ಬೇಜಾರು ಮಾಡ್ಕೊಂಡಿದ್ರು. ಅವರು ಪಾಪ ಫೋನ್ ಮಾಡಿ ಕೇಳಿದ್ರು, ಅವಾಗ ಇಲ್ಲ ಅಂತ ಹೇಳಿದ್ರು. ನಾನು ಹೇಳಿದ್ನಲ್ಲ ಜೂನ್ ಇಸ್ ಅ ವೆರಿ ಗುಡ್ ಮಂತ್ ಅಂತ. ಪ್ರಾಬ್ಲಿ ಜೂನ್ ಇಸ್ ಅ ವೆರಿ ಗುಡ್ ಮಂತ್. ಐ ಆಮ್ ವೆರಿ ಹ್ಯಾಪಿ, ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದೇ ನೋಟಲ್ಲಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರಿ, ಸಬ್ಸ್ಕ್ರೈಬ್ ಮಾಡ್ತಾರಿ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್ ಗೈಸ್. ಸತ್ಯದ ದಾರಿಯಲ್ಲಿ ಹೋಗು. ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೆ ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ.